ನಮಸ್ಕಾರ ಸ್ನೇಹಿತರೆ, ನಮ್ಮ ಜೊತೆ ನಿಮ್ಮ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ಜೈಮೇರಿ ಅವ್ರನ್ನ ಮಾತಾಡಿಸಿದ್ವಿ. ಅವರು ಅವರ ಜೀವನದ ಬಗ್ಗೆ ಹೇಳ್ಕೊಂಡಿದ್ರು, ಮತ್ತೆ ಒಂದಷ್ಟು ಸ್ಫೂರ್ತಿದಾಯಕವಾದ ವಿಚಾರಗಳನ್ನು ಹೇಳಿದ್ರು. ಮತ್ತೆ ಅದೇ ದಂಪತಿಗಳ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮಗೂ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ನಿಮ್ಮ ಹೆಸರು? ಡೇವಿಡ್ ಅಂತ. ಡೇವಿಡ್ ಅವರೇ, ನೀವು ಯಾವ ಊರು? ನಿಮ್ಮ ಮೂಲತಃ ನಿಮ್ಮ ಊರು ಯಾವುದು? ನಮ್ಮ ಊರು ಬಂದು ಹಾಸನ ಜಿಲ್ಲೆ ಸೆಟ್ಟಿಹಳ್ಳಿ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಶೆಟ್ಟಹಳ್ಳಿ? ಹೌದು. ಸೊ ನಿಮ್ಮ ಎಜುಕೇಶನ್ ಅಲ್ಲೇ ಶೆಟ್ಟಹಳ್ಳಿನೇ ಆಯ್ತಾ? ಸೆಟ್ಟಿಹಳ್ಳಿಲೇ ಆಯ್ತು. ಸೊ ನೀವು ಏನು ಓದಿದ್ದೀರಾ? ಎಲ್ಲಿ ತನಕ ಓದಿದ್ದೀರಾ ಶೆಟ್ಟಹಳ್ಳಿಲಿ? ಎಲ್ಲ ಪ್ರೈಮರಿ, ಮಿಡಲ್, ಹೈಸ್ಕೂಲು ಎಲ್ಲ ಮುಗಿಸಿದೆ. ಸೆಂಟ್ ಮೇರಿಸ್ ಕಾನ್ವೆಂಟ್ ಆಶ್ರಮ ಸೆಟ್ಟಿಹಳ್ಳಿ, ಅಲ್ಲಿ ಬೆಳೆದದ್ದು ನಾವು. SLC ಮುಗಿಸ್ಕೊಂಡು ನೀವು ಬೆಂಗಳೂರಿಗೆ ಬರ್ತೀರಾ? ಆಶ್ರಮದಲ್ಲಿ ನಿಮ್ಮ ಎಜುಕೇಶನ್ ನೀವು ಮಾಡ್ತಾ ಇದ್ರಿ. ಹೌದು. ಅಲ್ಲಿ ಎಲ್ಲ ಹೇಗಿತ್ತು ಎಜುಕೇಶನ್ ನಿಮ್ಮ ಟೈಮಲ್ಲಿ? ಪರವಾಗಿಲ್ಲ, ಎಲ್ಲ ಚೆನ್ನಾಗಿತ್ತು. ತೊಂದರೆ ಇರಲಿಲ್ಲ, ಎಲ್ಲ ಅನುಕೂಲವಾಗಿತ್ತು. ಎಜುಕೇಶನ್ ಜೊತೆಗೆ ಇನ್ಯಾವುದಾದ್ರೂ ಎಜುಕೇಶನ್ ಜೊತೆಗೆ ಸ್ವಲ್ಪ ಟೈಮ್ ಇದ್ದಾಗ ಕೃಷಿ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ನಿಮ್ಗೆ ಆ ಓದೋ ಟೈಮಲ್ಲಿ ಓದೋದ್ರ ಜೊತೆಗೆ ಕೃಷಿಯನ್ನ ಸಹ ನಿಮ್ಗೆ ಪರಿಚಯ ಮಾಡಿಸ್ತಾ? ಹೌದು. ಅಂದ್ರೆ ಆ ಟೈಮಲ್ಲಿ ಆಟ ಆಡೋದ್ರ ಜೊತೆಗೆ ಈ ಒಂದು ಕೃಷಿಯನ್ನ ಸಹ ನೀವು ಹೋಗಿ ಮಾಡ್ತಾ ಇದ್ರಿ? ಆ ಒಂದು ಪ್ರತಿಯೊಂದು ಮಾಡ್ತಾ ಇದ್ದು ಅಲ್ಲೇ. ಪ್ರತಿಯೊಂದು ಆಟಗಳು ಎಲ್ಲ ನಾವು ಆಡ್ಕೊಂಡೆ ಕೃಷಿಯನ್ನು ನಾವು ಮಾಡ್ತಾ ಇದ್ದು. ಬೆಂಗಳೂರಿಗೆ ಬಂದು ಅಂದ್ರೆ ನಿಮ್ಗೆ ಯಾರೋ ಸಹಾಯ ಮಾಡಿದ್ರು ಅಂತ ಹೇಳ್ತೀರಾ? ಅವರು ನಿಮ್ಗೆ ಕೆಲಸ ಕೊಡಿಸ್ತಾರೆ ಅಂತ ಹೇಳ್ತೀರಾ? ನಮಗೆ ಓದಿಸಿದವರು ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಕೆಲಸ ಇದೆ, ಉದ್ಯೋಗ ಇದೆ, ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಕೇಳಿದ್ರು. ಆಯ್ತು ಅಂತ ಅಂದ್ಬಿಟ್ಟು 74ನಲ್ಲಿ ಇಲ್ಲಿ ಬಂದು ಜಾಯ್ನ್ ಆದೆ. ಸೆಂಟ್ ಮೇರಿಸ್ ಕಾನ್ವೆಂಟ್ ಚಾಮರಾಜಪೇಟ್ DED ಸೆಕ್ಷನ್ ಅಲ್ಲಿ ಬೆಂಗಳೂರಿನಲ್ಲಿ. ಹೌದು, 74ನಲ್ಲಿ ಬಂದು ಜಾಯ್ನ್ ಆಗಿದ್ದೆ. ಸಿಸ್ಟರ್ ಬ್ಯಾಟ್ರಿಸ್ ಅಂತ ನಮಗೆ ಕೆಲಸ ಕೊಟ್ಟಿದ್ದವರು, ಪೆಟ್ರಿಷಿಯಾ. ಬೆಂಗಳೂರಿಗೆ ಬಂದು ಆ ಇಬ್ರು ಸಿಸ್ಟರ್ಸ್ ನಿಮ್ಗೆ ಸಹಾಯ ಮಾಡಿದ್ರು ಕೆಲಸಕ್ಕೆ ಹಾಸನಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತೀರಾ? ಹೌದು. ಆಮೇಲೆ ಹೇಗಿತ್ತು? ಯಾವ ಕೆಲಸ ಸಿಕ್ತು ನಿಮ್ಗೆ? ಏನ್ ಕೆಲ್ಸಕ್ಕೆ ಬಂದ್ರಿ ನೀವು? ನಮಗೆ ಇಲ್ಲಿ ಒಂದು ಅಟೆಂಡರ್ ಕೆಲಸ ಒಂದು ಖಾಲಿ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ನಮ್ಮನ್ನು ಜಾಯಿನ್ ಮಾಡ್ಕೊಂಡ್ರು. ಕೆಲಸದ ಟೈಮಲ್ಲಿ ನಿಮ್ಗೆ ಹೇಗಿತ್ತು? ಆ ಒಂದು ಕೆಲಸದ ಜರ್ನಿ ಹೇಗಿತ್ತು? ಕೆಲಸ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇತ್ತು. ಏನು ಕೊರತೆ ಏನೂ ಇರಲಿಲ್ಲ. ಆದರೂ ನಮಗೆ ಸ್ವಲ್ಪ ಅಡಚಣೆ ಆಗಿತ್ತು. ಆವಾಗ ನಮಗೆಲ್ಲ ಸರಿ ಮಾಡಿದ್ರು. ಊಟಕ್ಕೆ ಇದೆಲ್ಲ ಸ್ವಲ್ಪ ತೊಂದರೆ ಇತ್ತು, ಅದೆಲ್ಲ ನಮಗೆ ಸರಿ ಮಾಡಿದ್ರು ಸಿಸ್ಟರ್. ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ನಡೀತು. ಆ ನಂತರ ಹಂಗೆ ಉದ್ಯೋಗ ಮಾಡಿಕೊಂಡು ಹಂಗೆ ಇದ್ದಾಗ ಇವು ಸಿಸ್ಟರ್ ವಿಮಲಾ ಅಂತ ಒಬ್ರು ಸುಪೀರಿಯರ್ ಆಗಿದ್ರು ಸೆಂಟ್ ಮೇರಿಸ್ ಕಾನ್ವೆಂಟ್ ಚಾಮರಾಜಪೇಟೆಯಲ್ಲಿ. ಅವರು ನನಗೆ ಮದುವೆಗೆ ಸಹಕಾರ ಮಾಡಿದ್ರು. ಅವರ ಮುಂದೆ ನಿಂತು ನಮಗೆ ಮದುವೆ ಮಾಡಿಸಿದ್ರು. ಹಂಗೆ ಕೆಲಸಕ್ಕೂ ಹೆಲ್ಪ್ ಮಾಡ್ತಾರೆ, ಎಲ್ಲ ಪ್ರತಿಯೊಂದಕ್ಕೂ ಸಿಸ್ಟರ್ಸ್ ಎಲ್ಲ ಚೆನ್ನಾಗಿ. ಈಗಲೂ ಅವರು ಇದ್ದಾರೆ. ಸಿಸ್ಟರ್ ವಿಮಲಾ ಅನ್ನೋರು ರಾಜಾಜಿನಗರ ಸೆಂಚುರಿ ಸ್ಯಾನಿಟೋರಿಯಂನಲ್ಲಿ ಇದ್ದಾರೆ. ಇವ್ರು ನಮಗೆ ಉದ್ಯೋಗ ಕೊಡಿಸಿದ್ದವರು ಇಬ್ರು ಇಲ್ಲ, ಅವರು ತೀರೋಗಿದ್ದಾರೆ. ಪೆಟ್ರಿಷಿಯಾ, ಸಿಸ್ಟರ್ ಬ್ಯಾಟ್ರಿಸ್ ಇಬ್ರು ತೀರೋಗಿದ್ದಾರೆ. ಮದುವೆ ಮಾಡಿಸಿದವ್ರು ಮಾತ್ರ ಇದ್ದಾರೆ. ಈಗ ರಿಟೈರ್ಮೆಂಟ್ ಆಗಿದೆ ನಿಮಗೆ. ಆದ್ರೆ ಎಷ್ಟು ವರ್ಷ ನಿಮ್ಮ ಡ್ಯೂಟಿಯನ್ನ ಮಾಡಿದ್ದೀರಾ? 37 ವರ್ಷ ಸೇವೆ ಮಾಡಿದ್ದೇವೆ ಒಂದೇ ಶಾಲೆಯಲ್ಲಿ. ನಮ್ಗೆ ಏನು ಅಷ್ಟೊಂದು ತೊಂದರೆ ಆಗ್ಲಿಲ್ಲ. ಅದೇ ತೊಂದರೆ ಆಗಿದ್ನೆಲ್ಲ ನಾವು ಫೇಸ್ ಮಾಡ್ಕೊಂಡು 37 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ 2011ರಲ್ಲಿ ನಿವೃತ್ತಿ ಆಯ್ತು, ಜನವರಿ 5th ಅಲ್ಲಿ. 2011ರಲ್ಲಿ ನಿಮ್ಮ ಕೆಲಸದಿಂದ ನಿಮ್ಗೆ ನಿವೃತ್ತಿ ಸಿಗುತ್ತೆ. ಹೌದು, ರಿಟೈರ್ಮೆಂಟ್ ಅಂತ ಆಗುತ್ತೆ. ಸೊ ನೀವು ಆ ಒಂದು ಕೆಲಸವನ್ನ ಅಲ್ಲಿಗೆ ಅಂದ್ರೆ ನಿಮಗೆ ಮನಸ್ಸಿಲ್ಲದೆ ಇತ್ತು, ಅದನ್ನ ಅಲ್ಲಿಗೆ ಬಿಟ್ಟು ಬರ್ಬೇಕಾಗಿ ಬರುತ್ತೆ. ಆಗ ನಿಮ್ಗೆ ಏನಾದ್ರೂ ಆ ಒಂದು ವಿಚಾರಗಳು ತಲೆಗೆ ಬಂದಾಗ ಅದನ್ನ ಹೆಂಗ್ ಫೇಸ್ ಮಾಡ್ತೀರಾ? ಅಂದ್ರೆ ಒಂದಷ್ಟು ಜನಕ್ಕಿರುತ್ತೆ, ನಾವು ಅಲ್ಲೇ ಕೆಲಸ ಮಾಡ್ಬೇಕು, ಯಾಕಾದ್ರೂ ರಿಟೈರ್ಮೆಂಟ್ ಆಗ್ತಾ ಇದೆ ಅನ್ನೋದೊಂದು ಇರುತ್ತೆ, ಆ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಟೈಮಲ್ಲಿ ನಿಮ್ಗೆ ಹೇಗೆ ಆ ಒಂದು ಕೆಲಸದ ಬಗ್ಗೆ ಆಗ್ಲಿ, ಅಲ್ಲಿರುವಂತಹ ಸ್ಟಾಫ್ಗಳ ಬಗ್ಗೆ ಆಗ್ಲಿ, ಅವರೆಲ್ಲ ಹೇಳಿ ಅದ್ರ ಬಗ್ಗೆ. ನನಗೆ ಎಲ್ಲರೂ ಚೆನ್ನಾಗಿ, ಎಲ್ಲರಲ್ಲಿ ಕೆಲಸ ಮಾಡುವ ಎಲ್ಲ ಸಹೋದ್ಯೋಗಿಗಳು ಎಲ್ಲರೂ ಚೆನ್ನಾಗಿ ಸಹಾಯ ಮಾಡಿದ್ರು. ಆದ್ರೆ ನನಗೆ ಅಲ್ಲಿ ಬಿಟ್ಟು ಬರ್ಲಿಕ್ಕೆ ನನಗೆ ಮನಸ್ಸಿರ್ಲಿಲ್ಲ. ಒಂದೇ ಕಡೆ 37 ವರ್ಷ ಸರ್ವಿಸ್ ಮಾಡಿ ಬೇರೆಯವರಿಗೆ ಆ ಜಾಗವನ್ನು ಬಿಟ್ಕೊಡ್ಬೇಕು. ಅದು ರೂಲ್ಸ್. ಹೌದು. ಹೌದು. ಸೊ ನಿಷ್ಠೆ
ಪ್ರಾಮಾಣಿಕವಾಗಿ ನೀವು 37 ವರ್ಷಗಳ ಕಾಲ ಕೆಲಸವನ್ನ ಮಾಡಿ, ಸೊ ಇವತ್ತಿಗೂ ಸಹ ಅಲ್ಲಿ ಹೋಗಿ ಅಲ್ಲಿಯ ಒಡನಾಟವನ್ನ ಇಟ್ಕೊಂಡಿರೋದು ತುಂಬಾ ಹೌದು. ಒಳ್ಳೆಯ ವಿಚಾರ. ಇಷ್ಟೆಲ್ಲ ಮಾಹಿತಿಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕ ಧನ್ಯವಾದ. ನಿಮಗೂ ಧನ್ಯವಾದಗಳು. 74ರಲ್ಲಿ ಅವರು ಕೆಲ್ಸಕ್ಕೆ ಜಾಯಿನ್ ಆಗ್ತಾರೆ. ಹಾಸನಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಅದಾದ್ಮೇಲೆ ಅವರು ಆ ಒಂದು ಕೆಲಸ ಮಾಡುವ ಟೈಮಲ್ಲಿ ಒಂದಷ್ಟು ಕಹಿ ಘಟನೆ ಆಗ್ಬೋದು, ಸಿಹಿ ಘಟನೆ ಆಗ್ಬೋದು, ಎಲ್ಲವನ್ನ ಅವರು ಫೇಸ್ ಮಾಡಿದ್ದಾರೆ. ಅದಲ್ಲದೆ ಅವ್ರು ಲಾಸ್ಟಿಗೆ ಒಂದು ಮಾತು ಹೇಳ್ತಾರೆ, 2011ರಲ್ಲಿ ಆ ಕೆಲಸದಿಂದ ನನಗೆ ನಿವೃತ್ತಿ ಸಿಕ್ತು ಅಂತ. ಇದರಲ್ಲೇ ಗೊತ್ತಾಗುತ್ತೆ ಅವರು ಆ ಎಲ್ಲಾ ಡೇಟ್ಗಳನ್ನ, ಆ ಎಲ್ಲಾ ವಿಚಾರಗಳ ಮಧ್ಯೆ ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ಅವರು ಆ ಕೆಲಸವನ್ನ ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ನಿಮಗೆ ಸಿನಿಮಾ ನೋಡೋ ಅಭ್ಯಾಸ ಏನಾದರೂ ಇತ್ತಾ ಆ ಟೈಮಲ್ಲಿ? ಹೌದು, ತುಂಬಾ ಇತ್ತು. ಹಾಗಾದ್ರೆ ನಿಮ್ಮ ಫೇವ್ರೆಟ್ ಆಕ್ಟರ್ ಅಂತ ಒಬ್ರು ಇದ್ದೇ ಇರ್ತಾರೆ, ಯಾರಿಗಾದ್ರೂ ಫೇವ್ರೆಟ್ ಅಂತ ಇರ್ತಾರೆ. ನಿಮ್ಮ ಫೇವ್ರೆಟ್ ಯಾರು? ಡಾಕ್ಟರ್ ರಾಜ್ಕುಮಾರ್. ಓ ಸೂಪರ್. ಯಾವೆಲ್ಲ ಸಿನಿಮಾ ನೋಡಿದ್ದೀರಾ? ನಾವು ತುಂಬಾ ಅವರ ಚಿತ್ರಗಳನ್ನು ನೋಡಿದ್ದೇವೆ. ಹ. ಹಳೇ ಕಪ್ಪು ಬೆಳಪುಯಿಂದ ಹ. ಕಲರ್ ಇರೋವರೆಗೂ ನೋಡಿದ್ದೇವೆ. ಬಬ್ರುವಾಹನ ತನಕ ಸಿನಿಮಾ ನೋಡಿದ್ದೀರಾ? ಬಬ್ರುವಾಹನ ಅಲ್ಲ, ಶಂಕರಗುರು. ಓಕೆ. ಅಂದರೆ ಆ ಟೈಮಲ್ಲಿ ಸಿನಿಮಾ ನೋಡುವಾಗ ಜೊತೆಲಿ ಹೋಗಿದ್ದುಂಟು ಅಥವಾ ಆ ಥರದ್ದು ಏನಾದರೂ ವಿಚಾರಗಳಿದೆಯಾ? ಅಲ್ಲ, ಮೊಟ್ಟ ಮೊದಲನೇದಾಗಿ ನಾವು ಮದುವೆ ಆಗಿ ಮೊಟ್ಟ ಮೊದಲನೇದಾಗಿ ನೋಡಿದ ಚಿತ್ರ ನೀ ನನ್ನ ಗೆಲ್ಲಲಾರೆ. ವಾವ್. ಅಂದರೆ ಮದುವೆ ಆಗಿ ಫಸ್ಟ್ ಸಿನಿಮಾ ನೋಡಿದ್ದೆ ಅದು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ. ನಂತರ ಒಂದು ಹಿಂದಿ ಸಿನಿಮಾ ತೋರಿಸ್ಬೇಕು ಅಂತ ಹೋಗಿದ್ದು ಧರ್ಮಾತ್ಮ. ನೋಡಿದ್ದೀರಾ? ಒಂದು ಹೇಳಬೇಕು ಅಂದರೆ ಸಿನಿಮಾ ಬಗ್ಗೆ ಬಹಳ ಹುಚ್ಚು ಅವ್ರಿಗೆ. ಓಕೆ. ಒಂದು ಸಿನಿಮಾ ಬಿಡ್ತಿರ್ಲಿಲ್ಲ ಬಿಡುವಿನ ಸಮಯದಲ್ಲಿ. ಆದ್ರೆ ನೋಡ್ತಾ ಇದ್ದಿದ್ದು ಬರೀ ರಾಜ್ಕುಮಾರ್ದೆ. ಅವರ ಅನುಯಾಯಿ ಅಂತ ಹೇಳ್ಬೋದು. ಅವ್ರು ಯಾವ ಸಿನಿಮಾದಲ್ಲಿ ಯಾವ ಹುಡುಗಿ ತೊಟ್ಟಿರ್ತಾರೋ ಅದೇ ಹುಡುಗಿ ಅವ್ರಿಗೆ ಬೇಕಾಗಿತ್ತು. ಹೌದು, ಅಷ್ಟು. ಮತ್ತೆ ಅವರು ಮಾಡುವಂತ ಹೇರ್ ಸ್ಟೈಲ್, ಮತ್ತೆ ಅವರು ತೊಡ್ತಾ ಇದ್ದಂತ ಪಾದರಕ್ಷೆ, ಬೆಲ್ ಬಾಟಮ್, ಆಗಿನ ಬರ್ತಿತ್ತಲ್ಲ ಬೆಲ್ ಬಾಟಮ್, ಅದೇ ಡ್ರೆಸ್, ಮತ್ತೆ ಅವರ ಪೆಟ್ಟಿಗೆ, ಬಟ್ಟೆ ಜೋಡಿಸುವಂತ ಪೆಟ್ಟಿಗೆಯಲ್ಲಿ ರಾಜ್ಕುಮಾರ್ ಪಟಗಳೇ ಇದ್ದಿದ್ದಲ್ಲಿ. ಹೌದು, ಅಷ್ಟು ಅಭಿಮಾನಿಯಾಗಿದ್ರು ರಾಜ್ಕುಮಾರ್. ಅಂದ್ರೆ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದಾರೆ ಅವ್ರ ಜೊತೆ. ಓ ಸೂಪರ್ ಸೂಪರ್, ಒಳ್ಳೆ ವಿಚಾರ. ಕನ್ನಡ ಹೋರಾಟಗಾರರು ಅಂತ ಕೂಡ ಹೇಳ್ಬೋದು. ಅಷ್ಟು ಈಗಲೂ ಅಷ್ಟೇ ಕನ್ನಡ ಅಂದ್ರೆ ಅಷ್ಟೊಂದು ಅಭಿಮಾನ ಅವರಿಗೆ. ಕನ್ನಡಿಗರು ಅಂದ್ರೆ ಬಹಳ ಇಷ್ಟ ಕನ್ನಡ. ಆದ್ರೆ ನಾನು ಇವಾಗ ಸ್ವಲ್ಪ ಅವ್ರನ್ನ ತಡೆ ಹಿಡ್ದಿದ್ದೀನಿ. ಯಾಕೆಂದ್ರೆ ಕನ್ನಡವನ್ನ ಪ್ರೀತಿಸ್ಬೇಕು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ಭಾಷೆಯವರು ಇರೋದ್ರಿಂದ ಅವ್ರನ್ನೆಲ್ಲ ಗೌರವಿಸ್ಬೇಕು. ಅದಕ್ಕಾಗಿ ನಾನು ಅದನ್ನ ತಡೆ ಹಿಡ್ದಿದ್ದೀನಿ ಸ್ವಲ್ಪ. ಮತ್ತೆ ಹಾಡೋದ್ರಲ್ಲೂ ಬಹಳ ಒಳ್ಳೆ ಸ್ವರ ಕಂಠ ಇದೆ. ಎಷ್ಟೋ ಕಡೆ ಬಹುಮಾನ ಪಡೆದಿದ್ದಾರೆ. ಅವ್ರಿಗೆ ಇನ್ನೊಂದು ಒಂದು ಸ್ಪೆಷಾಲಿಟಿ ಅಂದ್ರೆ, ನೀವು ಯಾವ್ದಾದ್ರು ಹಳೆ ಸಿನಿಮಾದ ಒಂದು ಹೆಸರು ಹೇಳಿ, ಅದನ್ನ ನಿರ್ದೇಶನ ಮಾಡಿದವ್ರು ಯಾರು, ಅದರ ನಟನೆ ಮಾಡ್ದ ನಾಯಕ ಯಾರು, ಅದರ ಸಂಗೀತ ನಿರ್ದೇಶಕರು ಯಾರು ಅಂತ. ಮತ್ತೆ ನೀವ್ ಯಾವ್ದಾದ್ರು ಒಂದು ಹಾಡು ಹೇಳಿ ಇದು ಯಾವ ಸಿನಿಮಾದ್ದು ಅಂತ ಪಟ್ ಅಂತ ಹೇಳ್ಬಿಡ್ತಾರೆ. ಅಷ್ಟ್ರ ಮಟ್ಟಿಗೆ. ಹೌದು, ನಾನು ಯಾರನ್ನೂ ನೋಡಿಲ್ಲ. ಅಂದ್ರೆ ಎಲ್ಲರೂ ಹೇಳ್ತಾರೆ, ಓ ಈ ಸಿನಿಮಾ ಈ ಹಾಡು, ಅಂದ್ರೆ ಇಂತ ಆಳವಾಗಿ ಸಿನಿಮಾ ನೋಡುವಂತ ವ್ಯಕ್ತಿ. ಯಾಕೆಂದ್ರೆ ಅದು ಒಂದು ಕಲೆಗಾರ ಅಂತ ಹೇಳ್ಬೋದು. ಕಲೆಯವ್ರಿಗೇನೆ ಅದು ಬರೋದು. ಅಂದ್ರೆ ಈಗ ಸಿನಿಮಾಗಳನ್ನ ನೋಡೋದು ಒಂದು ಅಭಿರುಚಿ ಆದ್ರೆ, ಅದರಲ್ಲಿ ಮುಳುಗಿ ಆಕ್ಟ್ ಮಾಡಿರೋರು ಯಾರು, ಡೈರೆಕ್ಷನ್ ಮಾಡಿರೋರು ಯಾರು, ಅದರಲ್ಲಿರೋ ಯಾವ ಹಾಡನ್ನ ಹಾಡಿದ್ದಾರೆ, ಇದೆಲ್ಲವನ್ನ ನೆನಪಿಗೆ ಇಟ್ಕೊಳ್ಳೋದು ತುಂಬಾ ಒಂದು ಒಳ್ಳೆಯ ವಿಚಾರ. ಹಾಗಾದ್ರೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರ ಹತ್ರ ಒಂದು ಹಾಡು ಕೇಳಲೇಬೇಕು ಅನಿಸ್ತಾ ಇದೆ ನನ್ಗೆ. ಒಂದು ಹಾಡು ಹಾಡ್ತೀರಾ? ಬಂಗಾರದ ಮನುಷ್ಯದಿಂದ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಸೂಪರ್. ಇಬ್ರು ಹಾಡು ಹಾಡಿದ್ದು ನನಗಂತೂ ತುಂಬಾ ಸಂತೋಷ ಆಗಿದೆ. ಸೊ ಇಷ್ಟೊತ್ತು ಮಾತಾಡಿ ನಿಮ್ಮ ಒಂದು ಲೈಫ್ ಸ್ಟೋರಿಯನ್ನ ಹಂಚ್ಕೊಂಡಿದ್ದಕ್ಕೆ ನನಗಂತೂ ತುಂಬಾ ಸಂತೋಷ ಆಗಿದೆ. ನಿಮ್ಮಿಬ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ವಿಚಾರ ನಾನು ಗಮನಿಸಿದ್ದೇನೆಂದ್ರೆ, ಒಂದು ನಿಮ್ಮಿಬ್ಬರ ಅನ್ಯೂನ್ಯತೆ ಇದೆಯಲ್ಲ,
ಸೊ ಇಬ್ಬರು ಒಂದು ಕೆಲಸದಲ್ಲಿದ್ರಿ, ರಿಟೈರ್ಮೆಂಟ್ ಆಯಿತು, ಕೆಲಸ ಮಾಡಿದ್ರಿ, ಇದೆಲ್ಲವನ್ನ ಪಕ್ಕಕ್ಕಿಟ್ಟಿದ್ರೆ ಒಂದು ಅನ್ಯೂನ್ಯತೆ, ಒಂದು ಮನೆ ಅಂತ ಬಂದಮೇಲೆ ಗಂಡ ಹೆಂಡತಿ ಅಂದಮೇಲೆ ಎಲ್ಲ ಕೆಲಸವನ್ನ ಶೇರ್ ಮಾಡ್ಕೊಂಡು ಮಾಡೋದು, ಮಾತಾಡೋದು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ತುಂಬ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಚಾರ. ಸೊ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಮಾತಾಡಿದ್ದು ನನಗೆ ತುಂಬ ತುಂಬ ಸಂತೋಷ ಆಗಿದೆ. ಸೊ ಇಷ್ಟೊತ್ತು ನೀವು ನಿಮ್ಮೆಲ್ಲ ಲೈಫ್ ಜರ್ನಿಯನ್ನು ನೀವಿಬ್ಬರೂ ಸಹ ಹಂಚ್ಕೊಂಡಿದ್ದೀರಾ. ಸೊ ನೀವಿಬ್ಬರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ, ಇವರಿಬ್ಬರ ಒಟ್ಟಾರೆ ಜೀವನದ ಚರಿತ್ರೆಯನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ದುಡ್ಡಿರುತ್ತೆ ಹೋಗುತ್ತೆ, ಆದರೆ ಬದುಕಲ್ಲಿ ಯಾವ ಟೈಮಲ್ಲಿ ಹೇಗೆ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಅಚ್ಚುಕಟ್ಟಾಗಿ ಇವತ್ತಿಗೂ ಸಹ ಅವರಿಬ್ಬರು ಅನ್ಯೋನ್ಯವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಕೆಲಸ ಇತ್ತು, ಕೆಲಸ ಹೋಯಿತು, ಏನು ಮಾಡೋದು ಅನ್ನೋ ಒಂದು ಟೆನ್ಷನನ್ನು ನಾವು ನಮಗೆ ತಂದ್ಕೋಬಾರ್ದು. ಅದನ್ನು ಇವರು ಕ್ಲಿಯರಾಗಿ ಹೇಳಿದ್ದಾರೆ. ಮನುಷ್ಯ ಯಾವ ಹಂತದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾನೆ ಅನ್ನೋದನ್ನು ನಮ್ಮನ್ನು ನಾವು ದೃಢವಾಗಿ ಇಟ್ಟುಕೊಂಡು ನಮ್ಮ ಕೆಲಸವನ್ನು, ದೇವರು ಕೊಟ್ಟಿರುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋದರೆ, ರಿಟೈರ್ಮೆಂಟ್ ಆಗಲಿ ಅಥವಾ ಡ್ಯೂಟಿಯಲ್ಲಿ ಇರಲಿ, ನೆಮ್ಮದಿಯಾಗಿ ಜೀವನವನ್ನು ಕಂಡುಕೋಬಹುದು ಅನ್ನೋದನ್ನು ಈ ಇಬ್ಬರು ದಂಪತಿಗಳು ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಜೊತೆ ನಿಮ್ಮ ಕತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.